ನಮಸ್ಕಾರ ಮಕ್ಕಳೇ. ಇವತ್ತು ರಾಜವಿಕ್ರಮ ಮತ್ತು ಬೇತಾಳನ ಕತೆ. ಇದರಲ್ಲಿ ಧೈರ್ಯಶಾಲಿ ಯುವಕ ಈ ಕಥೆನ ನೋಡ್ಕೊಂಬೋಣ. ಒಂದಿನ ರಾಜ ವಿಕ್ರಮಾದಿತ್ಯ ಬೇತಾಳನನ್ನು ತನ್ನ ಹೆಗಲ ಮೇಲೆ ಹೊತ್ಕೊಂಡು ಹೋಗ್ತಿದ್ದಾನೆ. ಆಗ ಬೇತಾಳ ಒಂದು ಕಥೆಯನ್ನು ಹೇಳಕ್ಕೆ ಪ್ರಾರಂಭ ಮಾಡುತ್ತೆ. ಬಹಳ ವರ್ಷಗಳ ಹಿಂದೆ ಒಂದು ರಾಜ್ಯದಲ್ಲಿ ಧೀರೇಂದ್ರ ಎಂಬ ಯುವಕನಿದ್ದ. ಅವನು ಬಡವನಾಗಿದ್ದ, ಆದರೆ ಅತ್ಯಂತ ಧೈರ್ಯಶಾಲಿ ಮತ್ತು ಸತ್ಯವಂತ ಆಗಿದ್ದ. ಒಂದು ದಿನ ರಾಜ್ಯದ ರಾಜ ಒಂದು ಘೋಷಣೆ ಮಾಡ್ತಾನೆ. ಕಾಡಿನ ಮಧ್ಯದಲ್ಲಿರುವ ಭಯಂಕರ ಗುಹೆಯಲ್ಲಿ ಒಂದು ಅಮೂಲ್ಯ ರತ್ನವಿದೆ, ಅದನ್ನು ತಂದುಕೊಟ್ಟವ್ರಿಗೆ ದೊಡ್ಡ ಬಹುಮಾನ ನೀಡ್ತೀನಿ ಅಂತ ಘೋಷಣೆ ಮಾಡ್ತಾನೆ. ಇದನ್ನು ಕೇಳಿದ ಅನೇಕರು ಪ್ರಯತ್ನ ಪಡ್ತಾರೆ, ಆದರೆ ಯಾರಿಗೂ ಆ ಗುಹೆ ನೆನೆಸ್ಕೊಂಡೇ ಭಯ ಆಗಿ ಅವ್ರು ಯಾರೂ ಹೋಗಲಿಲ್ಲ. ಆದರೆ ಧೀರೇಂದ್ರ ಮಾತ್ರ ಧೈರ್ಯವನ್ನು ಬಿಡಲಿಲ್ಲ. ಅವನ ಧೈರ್ಯದಿಂದ ಗುಹೆ ಒಳಗಡೆ ಪ್ರವೇಶ ಮಾಡ್ತಾನೆ. ದಾರಿಯಲ್ಲಿ ವಿಷಸರ್ಪಗಳಿರುತ್ತೆ, ಕಾಡು ಮೃಗಗಳಿರುತ್ತೆ, ಕತ್ತಲೆ ಮಾರ್ಗ, ಇದನ್ನೆಲ್ಲ ಎದುರಿಸ್ಕೊಂಡು ಅವನು ಹೆದರದೆ ಮುಂದೆ ಸಾಗ್ತಾನೆ. ಗುಹೆಯ ಒಳಭಾಗ ಬಂದಾಗ ಒಬ್ಬ ವೃದ್ಧ ಋಷಿಯು ಸಿಗ್ತಾನೆ. ಆ ಋಷಿ ಹೇಳ್ತಾನೆ, ಈ ರತ್ನವನ್ನು ಪಡೆಯಲು ಮೊದಲು ನೀನು ಸ್ವಾರ್ಥವನ್ನು ತ್ಯಜಿಸು. ಸ್ವಾರ್ಥ ಅಂದರೆ ಸೆಲ್ಫಿಶ್ನೆಸ್. ತ್ಯಜಿಸಿ ಇತರರ ಹಿತಕ್ಕೆ ಯೋಚನೆ ಮಾಡಬೇಕು ನೀನು ಅಂತ ಹೇಳ್ತಾನೆ. ಅದೇ ಸಮಯದಲ್ಲಿ ಗುಹೆಯಲ್ಲಿ ಇನ್ನೊಂದು ಭಾಗದಲ್ಲಿ ಒಬ್ಬ ವ್ಯಾಪಾರಿ ಸಿಕ್ಕೊಂಡಿರ್ತಾನೆ. ಆಗ ಧೀರೇಂದ್ರ ಏನು ಮಾಡ್ತಾನೆ ಅಂದರೆ, ಆ ಯುವಕ ರತ್ನವನ್ನು ಪಡೆಯುವ ಅವಕಾಶ ಇದ್ದರೂ ಮೊದಲು ಆ ವ್ಯಾಪಾರಿನ ಅವನಿರುವಂಥ ಕಷ್ಟದಿಂದ ರಕ್ಷಿಸ್ತಾನೆ. ನಂತರ ಆ ಋಷಿಯ ಆಶೀರ್ವಾದದಿಂದ ರತ್ನವು ಧೀರೇಂದ್ರನಿಗೆ ಸಿಗುತ್ತೆ. ಅವನು ರತ್ನವನ್ನು ತಗೊಂಡು ರಾಜನಿಗೆ ಒಪ್ಪಿಸ್ತಾನೆ. ಆಗ ರಾಜ ಅವನ ಪ್ರಾಮಾಣಿಕತೆ ಮತ್ತು ಧೈರ್ಯವನ್ನು ಮೆಚ್ಚಿ ಬಹುಮಾನ ನೀಡ್ತಾನೆ ಹಾಗೂ ರಾಜ್ಯದ ಮುಖ್ಯ ಸಲಹೆಗಾರನಾಗಿ ನೇಮಿಸ್ಕೋತಾನೆ. ಮಕ್ಕಳೇ, ಈ ಕಥೆಯ ಮುಗಿದ ಮೇಲೆ ಬೇತಾಳ ವಿಕ್ರಮನನ್ನು ಕೇಳ್ತಾನೆ, ವಿಕ್ರಮ, ಧೀರೇಂದ್ರನ ಯಶಸ್ಸಿಗೆ ಮುಖ್ಯ ಕಾರಣ ಯಾವುದು? ಅವನ ಧೈರ್ಯವೇ, ಪ್ರಾಮಾಣಿಕತೆಯೇ ಅಥವಾ ಪರೋಪಕಾರವೇ ಅಂತ ಬೇತಾಳ ವಿಕ್ರಮನ ಕೇಳುತ್ತೆ. ಆಗ ವಿಕ್ರಮ ಉತ್ತರ ಕೊಡ್ತಾನೆ, ಧೀರೇಂದ್ರನ ಯಶಸ್ಸಿಗೆ ಮುಖ್ಯ ಕಾರಣ ಅಂದರೆ ಅವನ ಪರೋಪಕಾರ. ಏಕೆಂದರೆ ರತ್ನವನ್ನು ಪಡೆಯಲು ಅವಕಾಶ ಇದ್ದರೂ ಅವನು ಮೊದಲು ಇನ್ನೊಬ್ಬರ ಪ್ರಾಣ ಉಳಿಸಲು ಮುಂದಾಗ್ತಾನೆ. ಅದರಿಂದಲೇ ಅವನ ಧೈರ್ಯ ಮತ್ತು ಪ್ರಾಮಾಣಿಕತೆಗೆ ನಿಜವಾದ ಮೌಲ್ಯ ವ್ಯಕ್ತವಾಯಿತು ಅಂತ ಹೇಳ್ತಾನೆ. ಇದನ್ನು ಕೇಳಿದ ಬೇತಾಳ, ವಿಕ್ರಮ, ನಿನ್ನ ಉತ್ತರ ಸರಿ ಇದೆ ಅಂತ ಹೇಳಿ ವಿಕ್ರಮನ್ನ ಬೆನ್ನ ಬಿಟ್ಟು ಮತ್ತೆ ಅದು ಮರಕ್ಕೆ ಹೋಗಿ ನೇತಾಕೊಳ್ಳುತ್ತೆ. ಮಕ್ಕಳೇ, ಈ ಕಥೆಯ ನೀತಿ ಹೇಳಬೇಕು ಅಂದರೆ, ನಿಜವಾದ ಧೈರ್ಯ ಅಂದರೆ ಸ್ವಾರ್ಥವನ್ನು ಬಿಟ್ಟು ಇತರರಿಗಾಗಿ ಕಾರ್ಯ ಮಾಡ್ತಾರಲ್ಲ, ಅದು ನಿಜವಾದ ಧೈರ್ಯ. ನಮ್ಮ ಸ್ವಾರ್ಥಕ್ಕೋಸ್ಕರ ಧೈರ್ಯ ಮಾಡುವಂಥದ್ದು ಧೈರ್ಯ ಅಲ್ಲ ಮಕ್ಕಳೇ. ಪರೋಪಕಾರಂ ಇದಂ ಶರೀರಂ ಅಂತ ಹೇಳ್ತೀವಲ್ಲ, ಪರೋಪಕಾರಕ್ಕೆ ಈ ಶರೀರ ಇದೆ ಅಂತ ಹೇಳಿ ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಬೇರೆಯವ್ರನ್ನ ಏನು ಸಹಾಯ ಮಾಡ್ತಾರೆ ಪ್ರಾಮಾಣಿಕವಾಗಿ, ಅವರು ನಿಜವಾದ ಧೈರ್ಯವಂತರು. ಮಕ್ಕಳೇ, ನೀವೆಲ್ಲರೂ ಅದೇ ರೀತಿ ಆಗಬೇಕು ಅಂತ ನಾನು ಆಶಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.